ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಶಾಸಕರುಗಳು ಬಂದಿದ್ವಿ. ಉದ್ದೇಶ ಡಿಸಿಸಿ ಬ್ಯಾಂಕ್, ಕೋಲಾರ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಮಾಡಬೇಕು ಅಂತ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಆಗಿ ಸುಮಾರು 1 ವರ್ಷ ಮೇಲೆ ಆಯ್ತು. ಆದರೆ ಅಧ್ಯಕ್ಷ ಅಲ್ಲಿ ಆಡಳಿತ ಮಂಡಳಿ ಬರಲಿಲ್ಲ. ಕೋರ್ಟು ಕೆಲವು ಪ್ರಾಬ್ಲಮ್ಸ್ ಇಂದ ಪೆಂಡಿಂಗ್ ಇತ್ತು. ಅದೀಗ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಡಿಸಿಸಿ ಬ್ಯಾಂಕ್ ಕೋಲಾರ ಚುನಾವಣೆ ಮಾಡಬೇಕು ಅಂತೇಳಿ ಕ್ಲಿಯರೆನ್ಸ್ ಕೊಟ್ಟಿದ್ರು. ಅದ್ರ ಪ್ರಕಾರ ಜಿಲ್ಲಾಧಿಕಾರಿಗಳನ್ನ ಎಲ್ಲ ಶಾಸಕರು ಮೀಟ್ ಮಾಡಿ ಆದಷ್ಟು ಬೇಗನೆ ಎಲೆಕ್ಷನ್ ಮಾಡಿ ಅಲ್ಲಿ ಆಡಳಿತ ಮಂಡಳಿಯನ್ನ ಬರೋ ರೀತಿಯಲ್ಲಿ ಮಾಡಬೇಕು. ಡಿಸಿಸಿ ಬ್ಯಾಂಕು, ಕೋಲಾರ ಡಿಸಿಸಿ ಬ್ಯಾಂಕ್ ಒಂದು ಕಾಲದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿದಂಥದ್ದು. ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ 5 ಲಕ್ಷವರೆಗೂ ಕೊಡಬೇಕಂತ ಹೇಳಿ ತಗೊಂಡಂತ ತೀರ್ಮಾನ. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277 72770 ಅಥವಾ 9141066685. ಲಕ್ಷಾಂತರ ಜನ ಮಹಿಳೆಯರು, ಸಾವಿರಾರು ಮಹಿಳಾ ಸಂಘಗಳಿಗೆ ಅದರ ಉಪಯೋಗ ಕೂಡ ಆಗಿತ್ತು. ಉಪಯೋಗ ಅಂದ್ರೆ ಬಡ್ಡಿ ರಹಿತ ಸಾಲವನ್ನ ತಗೊಳೋದು, ಮತ್ತೆ ಸಾಲವನ್ನ ಮತ್ತೆ ಡಿಸಿಸಿ ಬ್ಯಾಂಕ್ ವಾಪಸ್ ಕಟ್ಟಂತದ್ದು. ರಿಕವರಿನಲ್ಲಿ ಮಹಿಳಾ ಸಂಘಗಳು ಮೊದಲನೇ ಸ್ಥಾನದಲ್ಲಿತ್ತು. ಅದ್ರ ಜೊತೆಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ರೈತರು ಕೊಡೋದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಆಗ ತಗೊಂಡಂತ ತೀರ್ಮಾನ. 5 ಲಕ್ಷ ಬಡ್ಡಿ ರಹಿತ ಮಹಿಳಾ ಸಂಘ ಮತ್ತೆ ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡಂತದ್ದು. ಇವತ್ತು ಒಂದು ಕಡೆ ಮಹಿಳಾ ಸಂಘ ತಾಯಂದಿರಿಗೆ, ಮಹಿಳಾ ಸಂಘಗಳಿಗೆ ಇವತ್ತು ಸಾಲ ಸಿಗ್ತಾ ಇಲ್ಲ, ಕೊಟ್ಟಿರೋ ಸಾಲ ರಿಕವರಿ ಆಗ್ತಾ ಇಲ್ಲ. ಅದ್ರ ಜೊತೆಗೆ ರೈತರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಇದ್ದಿದ್ದು 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಮಾಡಿದ್ರು ಮತ್ತೆ 2ನೇ ಅವಧಿಗೆ ಸರ್ಕಾರ ಬಂದ ಮೇಲೆ. ಆದ್ರೆ ಅದು ಕೂಡ ನಮ್ಮ ಡಿಸಿಸಿ ಬ್ಯಾಂಕ್ ಇಂದ ರೈತರಿಗೆ ಸಿಗ್ತಾ ಇಲ್ಲ, ಮತ್ತೆ ರೈತರು ತಗೊಂಡಂತ ಸಾಲವನ್ನು ರಿಕವರಿ ಕೂಡ ಮಾಡಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಕೂಡ ಆಗಿ ಇವತ್ತು ಡಿಸಿಸಿ ಬ್ಯಾಂಕು ಹೀನಾಯವಾಗಿ ಇವತ್ತು ಕೆಳಹಂತಕ್ಕೆ ಹೋಗಿದೆ. ಕಾರಣಗಳು ಬೇರೆ ಬೇರೆ ಏನೇನೋ ಇರ್ಬೋದು, ಆ ಕಾರಣಗಳು ನಾನು ಹುಡುಕಕ್ಕೆ ಹೋಗಲ್ಲ. ನಾನು ಚೆನ್ನಾಗಿತ್ತು, ಯಾಕೆ ಕೆಟ್ಟೋಯ್ತು, ಕೆಟ್ಟೋಗಿರೋದನ್ನ ಸರಿ ಮಾಡೋಂಥ ಜವಾಬ್ದಾರಿ ಇವತ್ತು ಸರ್ಕಾರ ಇದೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಿದ್ದೀವಿ, ನಮ್ಮದೇ ಸರ್ಕಾರ ಇರೋದ್ರಿಂದ ಮತ್ತೆ ಡಿಸಿಸಿ ಬ್ಯಾಂಕ್ನ ಕಟ್ಟಬೇಕು. ಮತ್ತೆ ಮೊದಲೇ ಏನಿತ್ತು ಆ ಒಂದು ಸ್ಥಾನಕ್ಕೆ ಕೋಲಾರ ಡಿಸಿಸಿ ಬ್ಯಾಂಕ್ ಅಂತ ತರೋದ್ ಜೊತೆಗೆ ನಮ್ಮ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದೀವಿ ಸರ್ಕಾರಕ್ಕೆ. ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಕ್ಕೆ ಹೇಳಿದ್ದಾರೆ. ಇವತ್ತು ನಾವು ಮಾತಾಡಿದ್ದೀವಿ, ಆದಷ್ಟು ಬೇಗನೆ ನನ್ನ ಪ್ರಕಾರ ಒಂದು 15-20 ದಿವಸದಲ್ಲಿ ಚುನಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ.